ಈ ಮಧ್ಯೆ ಎಸ್ಐಟಿ ಮುಖ್ಯಸ್ಥರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬುಲಾವ್ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಶೋಧ ಕಾರ್ಯವನ್ನು ಎಸ್ಐಟಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರನ್ನ ಕರೆಸಿಕೊಂಡಿದ್ದಾರೆ. ಹೋಮ್ ಮಿನಿಸ್ಟರ್ ತಂಡದ ಮುಖ್ಯಸ್ಥ ಪ್ರಣವ್ ಮೊಹಂತಿ ಜೊತೆ ಸಚಿವರು ಚರ್ಚೆ ಮಾಡಿದ್ದಾರೆ. ವಿಧಾನಸೌಧಕ್ಕೆ ಬನ್ನಿ ಅಂತ ಪರಮೇಶ್ವರ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಈವರೆಗಿನ ತನಿಖೆಯ ಮಾಹಿತಿಯನ್ನ ಪಡೆಯೋದಕ್ಕಿದ್ದಾರೆ ಪರಮೇಶ್ವರ್. ತನಿಖೆಯನ್ನು ಮುಂದುವರಿಸಬೇಕೋ ಬೇಡವೋ ಅನ್ನುವಂಥ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಪ್ರಣವ್ ಮೊಹಂತಿ ಅವರ ಜೊತೆಗೆ ಚರ್ಚಿಸಿದ ನಂತರ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಎಸ್ಐಟಿ ಮುಖ್ಯಸ್ಥರ ಅಭಿಪ್ರಾಯದ ಬಳಿಕ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಸಹಜವಾಗಿ ಸರ್ಕಾರದ ಮೇಲೆ ಒತ್ತಡಗಳು ಬರ್ತಾ ಇದೆ. ಹಿಂದೂ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಅಪವಾದ ಕೇಳಿ ಬರ್ತಾ ಇದೆ. ಏನು ಮಾಡುತ್ತೆ ಸರ್ಕಾರ ಈ ಹಂತದಲ್ಲಿ? ರಕ್ಷತ್, ಬಹಳ ಮುಖ್ಯವಾಗಿರುವಂಥದ್ದು ಸಹಜವಾಗಿ ಎಲ್ಲೋ ಒಂದು ಕಡೆ ಹಿಂದೂ ವಿರೋಧಿ ಸರ್ಕಾರ ಅನ್ನುವಂಥ ಭಾವನೆ ಈಗಾಗಲೇ ಕೂಡ ವ್ಯಕ್ತ ಆಗ್ತಿದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ಅದರಲ್ಲೂ ಕೂಡ ಪ್ರತಿಪಕ್ಷ ಬಿಜೆಪಿ ನಾಯಕರು ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾ ಇರುವಂಥದ್ದು, ಆ ಮೂಲಕ ಸರ್ಕಾರ ಹಿಂದೂ ವಿರೋಧಿ ಅನ್ನುವಂಥ ಭಾವನೆಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು ಸಹಜವಾಗಿ ಸರ್ಕಾರಕ್ಕೆ ಆತಂಕಕ್ಕೆ ಈಡು ಮಾಡೋದಿದೆ. ಈ ಹಿನ್ನೆಲೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಈಗಾಗಲೇ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರಿಗೆ ಬುಲಾವನ್ನು ಕೊಟ್ಟಿದ್ದಾರೆ. ಅವರು ಕೂಡಲೇ ನೀವು ವಿಧಾನಸೌಧಕ್ಕೆ ಬನ್ನಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕೆಲವೇ ಹೊತ್ತಿನಲ್ಲಿ ಕೂಡ ಪ್ರಣವ್ ಮೊಹಂತಿ ಅವರು ವಿಧಾನಸೌಧಕ್ಕೆ ಆಗಮಿಸುತ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಬಹಳ ಮುಖ್ಯವಾಗಿರುವಂಥದ್ದು SIT ತನಿಖೆ 13ನೇ ದಿವಸದ ನಡೀತಿದೆ. ಹಾಗಾಗಿ ಈ ತನಿಖೆಯನ್ನು ಮುಂದುವರಿಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಅವ್ರ ಜೊತೆ ಚರ್ಚೆ ನಡೆಸ್ತಾರೆ. ಇದುವರೆಗೆ ತನಿಖೆ ಆಗಿರುವಂತಹ ಬೆಳವಣಿಗೆಗಳು ಏನೇನಾಗಿದೆ, ಅದರ ಏನು ಸಾಕ್ಷ್ಯ ಸಿಕ್ಕಿದೆ, ಏನೆಲ್ಲ ಸಂಪೂರ್ಣ ವರದಿಯನ್ನು ಗೃಹ ಸಚಿವ ಪರಮೇಶ್ವರ್ ಅವರು SIT ಮುಖ್ಯಸ್ಥರಿಂದ ಪಡೀತಾರೆ. ಅದಾದ ನಂತರ ಅದು CM ಜೊತೆಗೆ ಹೋಗಿ ಅಲ್ಲಿ ಅಂತಿಮವಾಗಿ ಚರ್ಚೆ ಮಾಡಿ ಮುಂದುವರಿಸಬೇಕೋ ಬೇಡೋ ಅನ್ನುವಂಥ ವಿಚಾರವಾಗಿ ತೀರ್ಮಾನವನ್ನು ಮಾಡ್ತಾರೆ. ಅಂತಿಮವಾಗಿ ಸರ್ಕಾರ ಅದು ತನಿಖೆ ನಡೆಸಬೇಕೋ ಬೇಡೋ ಅನ್ನೋ ಒಂದು ವಿಚಾರವಾಗಿ ಅಂತಿಮ ತೀರ್ಮಾನ ಮಾಡುತ್ತೆ. ಮತ್ತೆ ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡುವಂಥ ಸಾಧ್ಯತೆ ಒಂದೆರಡು ದಿನಗಳಲ್ಲಿ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ನಿನ್ನೆಷ್ಟೇ ಶಾಸಕಾಂಗ ಸಭೆಯಲ್ಲೂ CM ಸಿದ್ದರಾಮಯ್ಯ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಸರ್ಕಾರ ಈ ಒಂದು ತನಿಖೆಯಲ್ಲಿ ಯಾವುದೇ ರೀತಿಯ ಭಾಗಿಯಲ್ಲ, ಸರ್ಕಾರಕ್ಕೂ ತನಿಖೆಗೂ ಯಾವುದೇ ಸಂಬಂಧ ಇಲ್ಲ. ಮತ್ತೆ ವಕೀಲರ ನಿಯೋಗ ಆಗಿರ್ಬೋದು, ವಿವಿಧ ಸಂಘಟನೆಗಳೆಲ್ಲರೂ ಕೂಡ ಬಂದು ಭೇಟಿ ಮಾಡಿದ್ರು, ಒತ್ತಡವನ್ನು ಹಾಕಿದ್ರು, ತನಿಖೆ ನಡೆಸಲೇಬೇಕು ಅನ್ನುವಂತಹ ಒಂದು ಒತ್ತಡ ಇತ್ತು. ಹಾಗಾಗಿ ಅದು ತನಿಖೆಗೆ ವಹಿಸಿದ್ವಿ ಅನ್ನುವಂಥ ಮಾತನ್ನ ನಿನ್ನೆ ಶಾಸಕರ ಮುಂದೆ ಹೇಳಿರುವಂಥದ್ದು. ಯಾಕಂದ್ರೆ ಸದನದ ಒಳಗೆ ಈಗಾಗಲೇ ಶಾಸಕರು ಇದೇ ವಿಚಾರವನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯ ಅವರು ತನಿಖೆಗೆ ಸಂಬಂಧಪಟ್ಟ ಏನು ಗೊಂದಲಗಳು ಮೂಡ್ತಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟನೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ನಿನ್ನೆ ಶಾಸಕಾಂಗ ಸಭೆಯಲ್ಲಿ ಆಗಿದೆ. ಇವತ್ತು ಬೆಳಗ್ಗೆ ಕೂಡ CM ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿದ್ದಂಥ ಗೃಹ ಸಚಿವ ಪರಮೇಶ್ವರ್ ಅವರು ಅಂತಿಮವಾಗಿ SIT ಮುಖ್ಯಸ್ಥರ ಜೊತೆ ಚರ್ಚಿಸಿ ವರದಿಯನ್ನು ಪಡ್ಕೊಂಡು ಬರ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ರು. ಹಾಗಾಗಿ SIT ಮುಖ್ಯಸ್ಥರು ಬಂದ ನಂತರ ಅವ್ರ ಜೊತೆ ಚರ್ಚಿಸಿ ವರದಿಯನ್ನು ಪಡೆದ ನಂತರ CM ಸಿದ್ದರಾಮಯ್ಯ ಅವರು ಅಂತಿಮವಾಗಿ ಚರ್ಚೆ ಮಾಡ್ತಾರೆ. ರಕ್ಷತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.